ದೈಹಿಕ ಶ್ರಮದ ಅಗತ್ಯ ಇದೆಯಾ? ಮಧುಮೇಹದಲ್ಲಿ ದೈಹಿಕ ಶ್ರಮ ಅನ್ನುವುದು ಅತ್ಯಂತ ಮುಖ್ಯ. ಕಾರಣ, ರಕ್ತದಲ್ಲಿರುವ ಸಕ್ಕರೆ ಅಂಶ ದೇಹದ ಜೀವಕೋಶಗಳಿಗೆ ತಲುಪಿ ರಕ್ತದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಆಗ್ಬೇಕು ಅಂದ್ರೆ ಈ ರಕ್ತದಲ್ಲಿರುವ ಸಕ್ಕರೆ ಅಂಶ ಎಲ್ಲಾ ಜೀವಕೋಶಗಳ ಒಳಗೆ ಪ್ರವೇಶ ಮಾಡಬೇಕು ಅಂದ್ರೆ ದೇಹದಲ್ಲಿ ಇನ್ಸುಲಿನ್ ಸಾಕಷ್ಟು ಇರಬೇಕು. ದೇಹದಲ್ಲಿ ಇನ್ಸುಲಿನ್ ಸಾಕಷ್ಟು ಇದ್ರೂ ಅದು ಜೀವಕೋಶಗಳನ್ನ ಒಳಗೆ ಸೇರ್ಕೊಳ್ಳಿಕ್ಕೆ ಇನ್ಸುಲಿನ್ ರಿಸೆಪ್ಟರ್ಸ್ ಕೆಲಸ ಮಾಡಬೇಕು. ಮುಖ್ಯವಾಗಿ ಈ ಮಾಂಸಖಂಡಗಳ ಜೀವಕೋಶದ ಒಳಗೆ ಈ ರಕ್ತದಲ್ಲಿರುವ ಸಕ್ಕರೆ ಪ್ರವೇಶ ಆಗ್ಬೇಕು. ಇದು ಪ್ರವೇಶ ಆಗಬೇಕು ಅಂದ್ರೆ ದೈಹಿಕ ವ್ಯಾಯಾಮ ಮಾಡಬೇಕು. ವಾಕಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಟ್ರೆಡ್ಮಿಲ್, ಯೋಗ, ಪ್ರಾಣಾಯಾಮ ಇರಬಹುದು. ಪ್ರತಿ ದಿವಸ ಒಂದೇ ಪ್ರಮಾಣದಲ್ಲಿ ವೈದ್ಯರು ಸೂಚಿಸುವ ಪ್ರಕಾರ 40ರಿಂದ 60 ನಿಮಿಷ ಅಥವಾ 45 ನಿಮಿಷದಿಂದ 60 ನಿಮಿಷ ಕನಿಷ್ಠ ಪಕ್ಷ ವಾರದಲ್ಲಿ 5 ದಿವಸ ಆದ್ರೂ ಈ ವ್ಯಾಯಾಮವನ್ನ ಇಟ್ಕೋಬೇಕು. ಹಾಗಾಗಿ ಗುಣಮಟ್ಟದ ನಿದ್ರೆಯು ಸಕ್ಕರೆ ಕಾಯಿಲೆಯ ನಿರ್ವಹಣೆಗೆ ವ್ಯಾಯಾಮ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆಗಿರ್ತದೆ ಅಂತ ನನ್ನ ಸಲಹೆ.